ಈಗ ನಮ್ಮನ್ನ ಜಾಯಿನ್ ಆಗಿರುವುದು ಮಿತ್ರಾ ಸರ್ ಇದ್ದಾರೆ ನಮ್ಮ ಜೊತೆಗೆ ಝೂಮ್ ಲೈವ್ ನಲ್ಲಿ. ಅಷ್ಟೇ ಅಲ್ಲ, ಸೀಸನ್ 10 ಕಂಟೆಸ್ಟೆಂಟ್ ಆದಂತಹ ತುಕಾಲಿ ಸಂತೋರ್ ಇದ್ದಾರೆ. ಇಬ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಸ್ಟ್ರೇಟ್ ಮಿತ್ರಾ ಸರ್ಗೆ ಕ್ವೆಶ್ಚನ್. ಸರ್, ನಿಮ್ ಸೀಸನ್ ಅಲ್ಲಿ ಶ್ರುತಿ ಮ್ಯಾಮ್ನ ಗೆಲ್ಸಿದ್ರಿ, ಈ ಸೀಸನ್ ಅಲ್ಲೂ ಫೀಮೇಲ್ ಕಂಟೆಸ್ಟೆಂಟ್ ಗೆಲ್ಲಿ ಅನ್ನೋಂಥದ್ದು ಏನಾದ್ರೂ ಅಭಿಪ್ರಾಯ ಇದೆಯಾ? ಬಿಕಾಸ್ 12 ಸೀಸನ್ ನಲ್ಲಿ ಇದುವರೆಗೂ ಶ್ರುತಿ ಮ್ಯಾಮ್ ಬಿಟ್ರೆ ಬೇರೆ ಯಾರು ಫೀಮೇಲ್ ಗೆದ್ದಿರ್ಲಿಲ್ಲ. ಈ ಸಲ ಗೆಲ್ತಾರೆ ಅಂತೇನಾದ್ರೂ ಅನಿಸ್ತಿದ್ಯಾ? ಮೇಲು ಫಿಮೇಲ್ ಅಂತಿಲ್ಲ, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಗೆಲ್ಬೇಕು. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ನಾನು ಆಗಲೂ ಮಾತಾಡ್ತೆಲ್ಲವನ್ನೂ ಕೇಳಿದೆ. ನಾನು ಗಿಲ್ಲಿಯವರು ಆಲ್ರೆಡಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ, ಸಾಕಷ್ಟು ಟಿವಿ ಶೋಗಳಲ್ಲಿ, ಸಿನಿಮಾಗಳಲ್ಲಿ ಜನಪ್ರಿಯತೆ ಪಡೆದಂತ ದೊಡ್ಡ ಕಲಾವಿದರು, ಜನಮನ್ನಣೆ ಪಡೆದಿದ್ದಾರೆ, ಎಲ್ಲರಿಗೂ ಖುಷಿ ಕೊಟ್ಟಂತ ಕಲಾವಿದರು. ಆದ್ರೆ ರಕ್ಷಿತಾ ಅವರು ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಯಾವುದೇ ರಿಯಾಲಿಟಿ ಶೋ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ನಿಂತು ಜನಮಾನಸದಲ್ಲಿ ಹೆಸರು ಮಾಡಿದ್ದಾರೆ. ಅವ್ರು ಗೆದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ಓಕೆ, ಸೊ ರಕ್ಷಿತಾ ಅವ್ರ ಗೆದ್ರೆ ಬಹಳ ಖುಷಿ ಆಗುತ್ತೆ ಅಂತೀರಿ? ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ, ತುಕಾಲಿ ಸಂತೋರ್ ಇದ್ದಾರೆ, ತಮ್ಮ ಗೆಳೆಯರು, ಇಫ್ ಐ ಆಮ್ ನಾಟ್ ರಾಂಗ್. ಹಲೋ ಸಂತೋ ಅಣ್ಣ, ನಾವಿದ್ರಿ ಸರ್ ಇಲ್ಲಿ, ನಾವು ಇಲ್ಲಿ ಜಿಮ್ ಇದ್ದೀವಿ. ನಮಸ್ಕಾರ ಬ್ರದರ್. ನಮ್ಮನ್ನು ಮಾತಾಡ್ಸಿ, ಯಾಕೆ ವಿಮರ್ಶ ಮಾಡ್ತೀರಾ ಸರ್? ನಮಸ್ಕಾರ. ಅವರು ಇದ್ದಾರೆ. ನಮಸ್ಕಾರ ಬ್ರದರ್. ಸರ್ ಮಿತ್ರ ಸರ್ ನಮಸ್ತೆ. ಅಳಿಯ ನಮಸ್ಕಾರ. ಅಳಿಯ ಮಾವ, ಏನ್ ಮಾವ ಬೆಳಗ್ಗೆ ಟಿವಿ ಬಂದ್ಬಿಟ್ಟಿದ್ಯಲ್ಲ ಮಾವ? ಅಯ್ಯೋ, ನೀನ್ ಬಂದ್ಬಿಟ್ಟಿಲ್ಲ ಮಾರಾಯ. ಸೊ ತುಕಾಲಿ ಸರ್, ಸಂತೋಷ್ ಸರ್, ತಮ್ಮನ್ ಕೇಳೋ ಪ್ರಶ್ನೆ ಇಷ್ಟೇ. ಗಿಲ್ಲಿ ಅವರು ತಮ್ಗೆ ವೈಯಕ್ತಿಕವಾಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು, ಇಲ್ಲಿ ಆಟನೂ ಕೂಡ ಅಷ್ಟೇ. ಬಿಗ್ ಬಾಸ್ ಮೇಡಮ್, ಬಿಗ್ ಬಾಸ್ ಹೋಗೋದಕ್ಕೆ ತುಕಾಲಿ ಸಂತೆ ಮೇನ್ ಕಾರಣ. ಹೌದಾ? ಇಲ್ಲಿ ಹೋಗೋದಕ್ಕೆ ಅಲ್ಲಿ ಬೇರೆ ಚಾನಲ್ ಇಂದ ಎಸ್ಕೇಪ್ ಮಾಡಿ ಕರ್ಕೊಂಡ್ ಬಂದು ಮೀಟಿಂಗ್ ಕೊಟ್ಟವ್ರೆ ತುಕಾಲಿ ಸಂತು ಅವರು. ಇದು ಗೊತ್ತಿಲ್ಲ, ಬ್ರೇಕಿಂಗ್ ನ್ಯೂಸ್ ಇದು. ಓ ಹೌದಾ? ಹಾಗಾದ್ರೆ ನಿಮ್ಮ ಹತ್ರ ಬಹಳ ಸಜೆಷನ್ ತಗೊಂಡಿರ್ತಾರೆ. ಏನೆಲ್ಲ ಕೇಳಿದ್ರು ಮನೆಗೆ ಎಂಟ್ರಿ ಆಗಕ್ಕಿಂತ ಮುಂಚೆ? ಮೇಡಮ್, ಒಂದೇನಂದ್ರೆ ನಮ್ ಗಿಲ್ಲಿ ತುಂಬಾ ಟ್ಯಾಲೆಂಟೆಡ್ ಮೇಡಮ್. ಸೊ ತುಂಬಾ ಟ್ಯಾಲೆಂಟೆಡ್. ಮತ್ತೇನಂದ್ರೆ ಆತನ್ಗೆ ಒಂದು ಕಾಮಿಡಿಯಿಂದ ಎಲ್ರೂ ಮನುಷ್ಯನು ಗೆಲ್ಬೋದು ಅನ್ನೋ ಒಂದು ಶಕ್ತಿ ಮತ್ತೆ ಬುದ್ಧಿವಂತಿಕೆ ಆತನ ತುಂಬಾ ಇದೆ. ಸೊ ಹಂಗಾಗಿ ಅವನು ಅದ್ಭುತವಾಗಿ ಆಟ ಆಡ್ತಾ ಇದ್ದಾನೆ. ಸೊ ಹಂಗಾಗಿ ಈಗ ಒಂದು ಕಾಮಿಡಿ ಮಾಡುವಾಗ ಕೆಲವೊಂದು ವಿಚಾರದಲ್ಲಿ ಒಬ್ರಿಗೆ ನೋವು ಆಗ್ಬೋದು, ಒಬ್ರು ಖುಷಿ ಆಗ್ಬೋದು. ಈ ತರ ವಿಚಾರಗಳಲ್ಲಿ ಅವನು ತುಂಬಾ ಪರ್ಫೆಕ್ಟ್ ಆಗಿ ಅವನ ನಿಲುವನ್ನ ಬಿಡದೆ ನೀಟಾಗಿ ಆಡ್ಕೊಂಡು ಬಂದ್ರೆ. ಸೊ ಹಂಗಾಗಿ ಗಿಲ್ಲಿ is a definitely is a winning candidate madam. ಸೊ ತಮ್ಮ ಧರ್ಮ ಪತ್ನಿ ಕೂಡ ಇದ್ದಾರೆ ತಮ್ಮೊಟ್ಟಿಗೆ. ಸೊ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ನ ಕೂಡ ನಮ್ಮೊಟ್ಟಿಗೆ ಶೇರ್ ಮಾಡೋ ಅವಕಾಶ ಇದೆಯಾ? ಮಾತಾಡ್ಸ್ಬೋದಾ ಅವ್ರನ್ನ? ಒಂಚೂರು ಕೊಡ್ತೀರಾ? ಅವ್ರು ರೆಡಿ ಆಗಿದ್ದಾರೆ ಬಿಡಿ. ಮಾನಸ ಪ್ಲೀಸ್ ಪ್ಲೀಸ್, ಮೇಡಮ್ ಕರೀತಿದ್ರು, ಓಡ್ಬಾ. ಮೇಡಮ್ ಓಡ್ ಬರ್ತಾ ಇದ್ದಾಳೆ, ಸ್ವಲ್ಪ ಬಿದ್ದಿದ್ದಳು, ಭಯ ಮೇಡಮ್, ಅದಕ್ಕೆ ನಂಗೆ ಭಯ. ನಮಸ್ತೆ. ನಮಸ್ತೆ ಮಾನಸ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಹೇಗೆ ಅನಿಸ್ತಿದೆ ಬಿಗ್ ಬಾಸ್ ಸೀಸನ್ 12? ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೇನೆ. ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನು ಯಾಕಂದ್ರೆ ಪೂರ್ತಿ ಮೊದ್ಲಿಂದಾನು ನೋಡ್ಕೊ ಬರ್ತಾ ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ತಮ್ಮ ಸಪೋರ್ಟ್ ಯಾರಿಗೆ? ರಕ್ಷಿತಂಗ, ಅಶ್ವಿನಿ ಮೇಡಮ್ಗ, ಕಾವ್ಯ ಶೈವ ಅವ್ರಗ, ಇಲ್ಲ ಗಿಲ್ಲಿ ಅವ್ರಗ, ಧನುಷ್ಕ, ಇಲ್ಲ ರಘು ಅವ್ರಗ? ಜೊತೆಲೇ ಇದ್ದಿದ್ ಕಾರಣ, ಫ್ರೆಂಡ್ ಆಗಿದ್ ಕಾರಣ, ಗಿಲ್ಲಿ ಆಗ್ಲಿಂದ ನನಗೆ ಫ್ರೆಂಡು. ಹಂಗಾಗಿ ಗಿಲ್ಲಿ ಗೆಲ್ಬೇಕು ಅನ್ನೋ ನನ್ನ ವೈಯಕ್ತಿಕ ಆಸೆ ಮೇಡಮ್. ಇನ್ನೇನು ಹೇಳಿದ್ರು ಎಲ್ಲರಿಗೂ ಒಟ್ಟಾರೆ ನಮ್ಮ ವೈಫು ಸೀಸನ್ 11 ನನ್ನ ಆತ್ಮೀಯ ಗೆಳೆಯ ಗಿಲ್ಲಿ 10, 11, 12. ಇಲ್ಲ ಒಂದು ವಿಷಯ ಹೇಳಿ ಕೇಳಿ. ಸೀಸನ್ 10ಕ್ಕೆ ಸಂತು, 11ಕ್ಕೆ ಮಾನಸ, ಅವ್ರ ಆತ್ಮೀಯ ಸ್ನೇಹಿತ 12ಕ್ಕೆ, 13ಕ್ಕೆ ಯಾರನ್ನ ಕಳಿಸ್ತಾ ಇದೀಯ ಅಳಿಯ? ಯಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಈಗಲೇ ಹೇಳಿ, ಬ್ರೇಕಿಂಗ್ ಹಾಕೋಣ ನಾವು. ಮೇಡಮ್ ನೋಡಿ, ಏನಂದ್ರೆ ಇಲ್ಲಿ ಗಿಲ್ಲಿ ವಿಚಾರದಲ್ಲಿ ಬಂದಾಗ ಗಿಲ್ಲಿ ವಂಡರ್ಫುಲ್ ಮೇಡಮ್. ಯಾಕಂದ್ರೆ ಅದ್ಭುತವಾದ ಮನುಷ್ಯ. ಅವನ್ಗೆ ಓಪನ್ ಆಗಿ ಮಾತಾಡೋಂತ ಎಲ್ಲಾ ಚಾತುರ್ಯತೆ ಇದೆ, ಮತ್ತೆ ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತೆ. ಅವ್ರ ವ್ಯಕ್ತಿತ್ವ ಇಡೀ ಕರ್ನಾಟಕಕ್ಕೆ ಇಷ್ಟ ಆಗುತ್ತೆ.
ಸೊ ಹಂಗಾಗಿ ಯಾರೇ ದಾರಿ ಮಾಡಿ ಕೊಟ್ಟಿರ್ಬೋದು, ಅಲ್ಲಿ ಉಳ್ಕೊಳ್ಳೋಕೆ ಅವಂದೇ ಆದಂತ ಸಾಮರ್ಥ್ಯ ತುಂಬಾ ಮುಖ್ಯ ಆಗುತ್ತೆ. ಅಷ್ಟೆಲ್ಲ ಕೆಪಾಬಿಲಿಟಿ ಅವ್ನಿಗೆ ಇರೋದ್ರಿಂದನೇ ಇವತ್ತು ಇಷ್ಟೊಂದು ಅಭಿಮಾನ ಸಂಪಾದನೆ ಮಾಡಕ್ಕಾಯ್ತು. ಸೊ ಹಂಗಾಗಿ ಅವನು ಅತ್ಯಂತವಾದಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗೋದಕ್ಕೆ ಅತ್ಯಂತ ಬಲಶಾಲಿ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಓಕೆ ಸರ್, ಮಿತ್ರ ಸರ್, ತಾವು ಸೀಸನ್ 3 ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಈಗ ಸೀಸನ್ 12 ತನಕ ಜರ್ನಿ ಆಗಿದೆ. ಸೊ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ ಸರ್? ಬಿಕಾಸ್ ಸೀಸನ್ 3 ಇರ್ಬೇಕಾದ್ರೆ ಊಹೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಈಗ ಸೀಸನ್ 12 ಅಂದ ತಕ್ಷಣ ಆ ಪಬ್ಲಿಸಿಟಿ ಆಗಿರ್ಬೋದು, ದ ವೇ ಪೀಪಲ್ ರಿಸೀವಿಂಗ್ ಬಿಗ್ ಬಾಸ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸೀಸನ್ 3 ಇಂದ ಸೀಸನ್ 5 ವರೆಗೂ ಒಂದು ಒಳ್ಳೆ ಒಂದು ಬಡಿವಂತಿಕೆ ಬಹಳ ಒಂದು ಶಿಸ್ತು ಸಂಪ್ರದಾಯ ಎಲ್ಲವೂ ಕೂಡ ಬಿಗ್ ಬಾಸ್ ಅಲ್ಲಿ ಇತ್ತು. ಮಧ್ಯದಲ್ಲಿ ಸಾಕಷ್ಟು ಜನ ಸೀರಿಯಲ್ ಅವರನ್ನ ಒಳಗೆ ಕಳಿಸುವಂತದ್ದು, ಪಬ್ಲಿಕ್ಸ್ ಅನ್ನು ಒಳಗೆ ಕಳಿಸುವಂತದ್ದು, ಅದೆಲ್ಲವೂ ಇತ್ತೀಚೆಗೆ ಸೀಸನ್ 10 ನಂತರ ಸ್ಟಾರ್ಟ್ ಆಗಿದೆ. ನಾವಿದ್ದಾಗ ನಮಗೆ ಒಂದು ಪಕ್ಷಿನ ನೋಡಿದ್ರು ನಮಗೆ ಖುಷಿ, ಪಕ್ಷಿ ಬಂತು ಅಂತ. ಎಕ್ಸ್ಟ್ರಾ ಜನಗಳೇ ಬರ್ತಾ ಇದ್ದಿದ್ದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಒಬ್ಬರೇ ಬರ್ತಾ ಇದ್ದಿದ್ದು. ಈಗ ಸೀರಿಯಲ್ ಪ್ರಮೋಷನ್ಸ್ ಆಗಿರ್ಬೋದು, ಸಿನಿಮಾ ಪ್ರಮೋಷನ್ಸ್ ಗೆ ಟೀಮ್ ಆಗಿರ್ಬೋದು, ಅಥವಾ ಹಳೆ ಕಂಟೆಸ್ಟೆಂಟ್ ಗಳು ಒಳಗಡೆ ಹೋಗುವಂಥದ್ದು, ಅದೆಲ್ಲೂ ಕೂಡ ವಾಡಿಕೆಯಾಗಿದೆ. ಹಂಗಾಗಿ ಅವರಿಗೆ ಒಂದು ರೆಸ್ಟ್ ಸಿಕ್ಕುತ್ತೆ, ಅವ್ರಿಗೆ ಆ ಟೆನ್ಷನ್ ನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ದಾರಿ ಸಿಕ್ಕುತ್ತೆ. ಅದು ಬದಲಾವಣೆ ಕಾಣ್ತಾ ಇದೆ. ಬಟ್ ಈ ಪ್ರಚಾರದ ವಿಚಾರಕ್ಕೆ ಬಂದಾಗ ನೋಡಿ, ಒಂದು ಪೊಲಿಟಿಷಿಯನ್ಸ್ಗಳು ಕೂಡ, ನಮ್ಮ ಸೂಪರ್ ಸ್ಟಾರ್ ಕೂಡ ಒಬ್ಬರು ಅಭ್ಯರ್ಥಿ ಪರವಾಗಿ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಜನಮಾನಸದಲ್ಲಿ ಬಿಗ್ ಬಾಸ್ ಸಾಕಷ್ಟು ಪ್ರಶಂಸೆ ಒಳಗಾಗ್ತಾ ಇದೆ. ಬಹಳ ಖುಷಿ ಅನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಬದಲಾಗಿದೆ. ಸೀಸನ್ 3ಗೂ ಸೀಸನ್ 2ಗೂ ತುಂಬಾ ಬದಲಾವಣೆಗಳಿದೆ. ಓಕೆ, ತುಂಬಾ ಬದಲಾವಣೆ ಇದೆ ಅಂತ ಹೇಳಿದ್ರೆ, ಸೊ ಅದೇ ಕೂಡ ನಾವು ಮಾತಾಡ್ತಿದ್ವಿ. ಬದಲಾವಣೆ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ದ ವೇ ಪೀಪಲ್ ಹ್ಯಾವ್ ಟೇಕನ್ ಬಿಗ್ ಬಾಸ್ 12 ಇಸ್ ಒಂಥರ ಕಂಪ್ಲೀಟ್ಲಿ ಡಿಫರೆಂಟ್ ಅಂತ ಏನಾಗಿದೆ, ಈ ಸೀಸನ್ ಫುಲ್ ಒಂಥರ ನಗೆ ಹಬ್ಬ ತರ ಆಗೋಗಿದೆ, ನಗೆ ಕಾರ್ಯಕ್ರಮ ತರ ಆಗೋಗಿದೆ. ಬಟ್ ಅದೇ ಬರೀ ಈ ನಗ್ಸೋದು ಅದು ಒಂದೇ ಮೇಜರ್ ಅಂತ ಹೇಳ್ತೀವಿ. ಇಲ್ಲ ಏನಾಗಿದೆ ಜನ ಅದಕ್ಕೆ ಇಷ್ಟಪಟ್ಟಿರೋದು. ಈಗ ಇಷ್ಟು ಏನಾಗಿ ಅದು 10 ಸೀಸನ್ ಬರೀ ಜಗಳ ಏನೋ ಗೊತ್ತಾ ಮೇಡಮ್, ಬರೀ ಜಗಳ ನೋಡ್ತಾ ಇದ್ದಾರಲ್ಲ. ಆಮೇಲೆ ಗಾಸಿಪ್, ಲವ್, ಕೆಟ್ಟದಾಗ ಒಂಥರ ಬಿಗ್ ಬಾಸ್ ಅಂತ ಏನೋ ಒಂಥರ ಕೆಟ್ಟದಾಗ ಬಿಂಬಿಸ ಆಗ್ಬಿಟ್ಟಿತ್ತು. ಈಗೇನಾಗಿದೆ ಅಂದರೆ ಎಲ್ಲರೂ ತಂದೆ ಮಕ್ಕಳಿಗೆ ಕೂತ್ಕೊಂಡು ನೋಡೋಂಥ ಒಂದು ಪ್ರೋಗ್ರಾಮ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಬಿಗ್ ಬಾಸ್ಗೆ ಇಷ್ಟೊಂದು ಹೈಪ್ ಬಂದಿದೆ, ನಿಜವಾಗ್ಲೂ ನಮಗಂತೂ ಹೆಮ್ಮೆ ಆಗಿದೆ. ಇವರು ಇಡೀ ಮೇಡಮ್ ಸಿನಿಮಾ ಇಂಡಸ್ಟ್ರಿ ಇವರು ಹೀರೋಗಳ ಕೂತ್ಕೊಂಡು ನೋಡೋಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಯಾರು ಬೇಕಾರಾಗ್ಬೋದು, ಎಲ್ಲ ಬಿಗ್ ಬಾಸ್ ಸ್ಪರ್ಧೆಗಳು 12 ಸ್ಪರ್ಧೆಗಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ನಿಮ್ಮಿಂದ ಇವತ್ತು ಒಂದು ಮನೆ ಜನ ಎಲ್ಲ ಕೂತ್ಕೊಂಡು ನೋಡೋದು ಕಾರ್ಯಕ್ರಮ ಮಾಡೋದಕ್ಕೆ ಧನ್ಯವಾದ ಹೇಳಲೇಬೇಕು ಮೇಡಮ್. ಯಾಕೆಂದರೆ ಗಿಲ್ಲಿ ಒಬ್ಬನೇ ಕಾರಣ ಅಲ್ಲ, ಎಲ್ಲ ಸ್ಪರ್ಧಿಗಳು 12 ಜನ ಏನಿದೆ ಅವ್ರಿಗೂ ಇಬ್ಬರು ಜೊತೆಗೆ ನನಗೆ 6 ಜನ ಏನು ಫೈನಲ್ ಬಂದಿರಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿ ಅವ್ರಿಗೂ ನನ್ನ ಕಡೆಯಿಂದ ಅಭಿನಂದನೆ ಮೇಡಮ್. ಓಕೆ ಸರ್, ತಮ್ಮ ಹತ್ರ ಕೇಳಬೇಕು ಸುರೇಶ್ ಸರ್, ತಾವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಇದ್ದಂತಹ ಮೈಂಡ್ ಸೆಟ್ಟು, ಅಲ್ಲಿ ಆಡಿದಾಗ ಇದ್ದಂತಹ ಮೈಂಡ್ ಸೆಟ್ಟು, ಆಚೆ ಬಂದಾಗ ಇದ್ದಂಥ ಮೈಂಡ್ ಸೆಟ್ಟು ಏನಾದ್ರು ಡಿಫ್ರೆನ್ಸ್ ಇತ್ತ? ನಮ್ಗೆ ಏನು ಆ ಥರ ಏನು ಅನಿಸಲ್ಲ ಮೇಡಮ್. ಒಂದು ಒಳಗಡೆ ಇದ್ದಾಗ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಒಂದು ಆತಂಕ, ಒಂದು ಕುತೂಹಲ ಇದ್ದೇ ಇರ್ತದೆ. ಹೊರಗಡೆ ಬಂದ ಮೇಲೆ ಇಲ್ಲಾಗಿರುವಂಥ ಅನುಭವಗಳು, ಒಳಗಡೆಯಿಂದ ಅನುಭವಗಳನ್ನ ತೊಗೊಂಡು ಹೊರಗಡೆ ನಾವು ಬಂದಾಗ ಹೊರಗಡೆ ನಮಗಿರುವಂಥ ಒಂದು ಅಭಿಮಾನಿಗಳು, ಆ ಒಂದು ಕ್ರೇಜು, ಆ ಒಂದು ವಾತಾವರಣ ನೋಡ್ತೀವಲ್ಲ, ತುಂಬ ಡಿಫ್ರೆಂಟ್ ಆಗಿರ್ತದೆ. ಒಳಗಡೆ ಬರೀ ನಾವು 4 ಗೋಡೆ ಮಧ್ಯೆ ಮಾತ್ರ ಇರ್ತೀವಿ. ಯಾಕೆ ಆ ಥರ ಜಗಳಗಳಾಗುತ್ತೆ, ಯಾಕೆ ಆ ಥರ ಎಲ್ಲ ಆಗುತ್ತೆ ಅಂತಂದರೆ ಕಂಟಿನ್ಯೂ ಆಗಿದೆ, ಕೇಸ್ ಹಾಕಿದ್ದಾರೆ, ಎಲ್ಲ ಆಗಿದೆ, ಅನುಭವ ಎಲ್ಲವೂ ಆಗಿದೆ. ಬಟ್ ಅದನ್ನ ಒಬ್ರು ಕ್ಯಾರಿ ಮಾಡ್ತಾರೆ, ಒಬ್ರು ಕ್ಯಾರಿ ಮಾಡಲ್ಲ ಮೇಡಮ್. ಅದನ್ನ ಹೇಳ್ತಾ ಇರೋದು, ಯಾರು ವೈಯಕ್ತಿಕ ತಗೋಬೇಡಿ, ಗೇಮ್ ಅಷ್ಟೇ ಇದು. ಗೇಮ್ ತರ ನಡಿ, ನಾಳೆ ಏನು ರಿಸಲ್ಟ್ ಬಂದಾಗ ಅಷ್ಟೇ. ಎಲ್ಲ ಅಭಿಮಾನಿಗಳು ಮನೆ ಮಾಡ್ಕೊತಾ ಇದ್ದೀನಿ ನಾನು. ಇಷ್ಟೇ ಸ್ನೇಹಿತರೆ, ನೀವು ಅವ್ರ ಪ್ರಶಸ್ತಿ ಯಾರಿಗೆ ಸಿಗ್ಬೋದು, ನಿಮ್ಮ ಅಭಿಮಾನ ಸಿಗ್ಬೋದು, ಯಾರು ಬೇಕಾದ್ರೆ ಸಿಗ್ಬೋದು, ಆದರೆ ವೈಯಕ್ತಿಕ ತಗೋಬೇಡಿ. ನಿಮಗೂ ನಾಳೆ ಒಂದು ಫ್ಯಾಮಿಲಿ, ಒಂದು ಮಕ್ಕಳು ಎಲ್ಲ ಇರ್ತಾರೆ, ನಿಮ್ಗೊಂದು ಕುಟುಂಬ ಇರ್ತದೆ, ನಿಮಗೆ ಒಂದು ಲೈಫ್ ಇರ್ತದೆ. ನೀವು ವೈಯಕ್ತಿಕ ತಗೊಂಡ್ರೆ ಈ ಗೇಮ್, ಬಿಗ್ ಬಾಸ್ ಗೇಮ್ ಮತ್ತೆ ಹಾಳು ಮಾಡ್ತೀರಾ ಮೇಡಮ್. ಅದೇ ವ್ಯಕ್ತಿತ್ವ ಮೇಡಮ್, ಅದೇ ವ್ಯಕ್ತಿತ್ವ. ಆಟನ ಆಟ ತರ ನೋಡ್ಬಿಡ್ಬೇಕು ಅಷ್ಟೇ. ಕ್ರೀಡಾ ತಗೊಂಡು ವೈಯಕ್ತಿಕವಾಗಿ ನಾವು ತಗೋತೀವಿ ಅಂದ್ರೆ ಎಲ್ಲಿ ನಮ್ಮ ವ್ಯಕ್ತಿತ್ವ? ಓಕೆ, ಸೊ ಮತ್ತಷ್ಟು ನಮ್ಗೆ ಇವರೇ ಗೆಲ್ಬೇಕು, ಅವರೇ ಗೆಲ್ಬೇಕು ಅಂತ ಏನು ಜಗಳ ಮಾಡ್ತಾ ಇದ್ದಾರೆ ಮೇಡಮ್. ಆಮೇಲೆ ಯಾರು ರೆಕಮೆಂಡೇಶನ್ ಮಾಡ್ತಾರಲ್ಲ, ಎಲ್ಲರೂ ಕೇಳ್ಕೊತಾರೆ ಒಂದಷ್ಟೇ. ರಿಸಲ್ಟ್ ಯಾರ ಕಡೆ ಬರ್ಬೋದು, ಗಿಲ್ಲಿ ಗೆಲ್ಬೋದು, ಆಮೇಲೆ ಅಶ್ವಿನ್ ಮೇಡಮ್ ಯಾರು ಬೇಕಾದ್ರೆ ಗೆಲ್ಬೋದು, ರಘು ಸರ್ ಯಾರು ಗೆಲ್ಬೋದು. ಆದರೆ ವೈಯಕ್ತಿಕವಾಗಿ ತಗೋಬೇಡಿ, ಅದನ್ನು ಕ್ರೀಡಾ ಮಾಡೋದು ಸ್ಪೀಕರ್ ಮಾಡ್ಬೇಕು ಅಷ್ಟೇ. ಓಕೆ, ಸೊ ಮತ್ತಷ್ಟು ಮುಗಿದಷ್ಟು ಮಾತುಕತೆ ಮುಂದುವರಿಯುತ್ತೆ.